ಅತ್ಯಾಚಾರ ಮತ್ತು ಅಪಹರಣದ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿದೆ, ಆದೇಶವನ್ನ ಹೊರಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ. ಪ್ರಜ್ವಲ್ ಕಾಣದಂತೆ ಕವರ್ ಮಾಡಿಕೊಂಡು ಖಾಕಿ ಅವರನ್ನ ಕರೆದೊಯ್ದಿರುವಂತಹದ್ದು. ಇವತ್ತಿನಿಂದಲೇ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಕೂಡ ಆರಂಭ ಆಗುತ್ತೆ. ಜೀವನ ಪರ್ಯಂತ ಪರಪ್ಪನ ಅಗ್ರಹಾರದಲ್ಲಿಯೇ ಪ್ರಜ್ವಲ್ ಇರಬೇಕಾಗುತ್ತೆ. ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದತ್ತ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನು ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಪ್ರಜ್ವಲ್ ಮುಖ ಕಾಣದಂತೆ ಕವರ್ ಮಾಡಿಕೊಂಡು ಖಾಕಿ ಟೀಮ್ ಅವರನ್ನು ಕರೆದೊಯ್ದಿರುವಂತಹದ್ದು. ಇವತ್ತು ತೀರ್ಪಿದ್ದಂತಹ ಹಿನ್ನೆಲೆಯಲ್ಲಿ ಇದೇ ವಾಹನದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹಾರದ ಜೈಲಿನಿಂದ ಪೊಲೀಸರು ಕರೆತಂದಿದ್ರು. ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೆ, ಜೀವಾವಧಿ ಶಿಕ್ಷೆಯ ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಮತ್ತೆ ಪರಪ್ಪನ ಅಗ್ರಹಾರದ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸುತ್ತಲೂ ಕೂಡ ಪೊಲೀಸರು ಅವರನ್ನು ಕವರ್ ಮಾಡಿಕೊಂಡು ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರನ್ನು ನಿಲ್ಲಿಸಿಕೊಂಡು ಕರೆದುಕೊಂಡು ಹೋಗಿರುವಂತಹದ್ದು ಪೊಲೀಸ್ ವಾಹನದಲ್ಲಿ. ಇವತ್ತು ಶಿಕ್ಷೆಯ ಪ್ರಮಾಣ ಕಡಿಮೆಯನ್ನು ಮಾಡಬೇಕು ಅಂಥೇಳಿ ಪ್ರಜ್ವಲ್ ರೇವಣ್ಣ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಕಟಕಟೆಯಲ್ಲಿ ಹತ್ತಿದ್ರು. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ವಿಚಾರ ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ತಲೆಬಾಗಲೇಬೇಕು. ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಈ ತೀರ್ಪು ಹೊರಬೀರ್ತಾ ಇದ್ದ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿದ್ದು ಹೀಗೆ. 2024 ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅದು ತೀರ್ಪು ಬಂದಿದೆ ಸರ್. ಪ್ರಜ್ವಲ್ ರೇವಣ್ಣ ನ್ಯಾಯಾಲಯಕ್ಕೆ ನಾವೆಲ್ಲ ತಲೆಬಾಗಬೇಕು. ಅದ್ರ ಬಗ್ಗೆ ಏನಂತ ಉತ್ತರ ಕೊಡೋದು? ಆಗಲೇ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದಕ್ಕೆ ನಾವೆಲ್ಲ ತಲೆಬಾಗಬೇಕು ಸರ್. ಪ್ರಜ್ವಲ್ ರೇವಣ್ಣ ಅದು ತೀರ್ಪು ಬಂದಿದೆ ಸರ್. ಪ್ರಜ್ವಲ್ ರೇವಣ್ಣ ನ್ಯಾಯಾಲಯಕ್ಕೆ ನಾವೆಲ್ಲ ತಲೆಬಾಗಬೇಕು. ಅದ್ರ ಬಗ್ಗೆ ಏನಂತ ಉತ್ತರ ಕೊಡೋದು? ಆಗಲೇ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದಕ್ಕೆ ನಾವೆಲ್ಲ ತಲೆಬಾಗಬೇಕು. ಇದು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ಮೊದಲ ಪ್ರತಿಕ್ರಿಯೆ ಪ್ರಜ್ವಲ್ ರೇವಣ್ಣ ತೀರ್ಪಿನ ವಿಚಾರಕ್ಕೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದೆ ರಮ್ಯಾ ಕೂಡ ಪೋಸ್ಟ್ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಅಂಥೇಳಿ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಆದರೆ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಮಾಜಿ ಸಂಸದೆ ರಮ್ಯಾ ಮಾಡಿರುವಂತಹ ಪೋಸ್ಟ್ ಇದು. ನಿನ್ನೆ ಕೂಡ ದೋಷಿ ಅಂಥೇಳಿ ಯಾವಾಗ ಕೋರ್ಟ್ ತೀರ್ಮಾನವನ್ನು ಕೊಡ್ತೋ ಆಗಲೂ ಕೂಡ ನಟಿ ರಮ್ಯಾ ಇದೇ ರೀತಿಯ ಪೋಸ್ಟನ್ನು ಮಾಡಿದರು. ಈಗ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ರಮ್ಯಾ.